ಶರಣರು, ಸಂತರು, ಮಹಾತ್ಮರು ಇವರು ಜಗತ್ತಿನಲ್ಲಿ ಪರಹಿತವನ್ನೇ ಬಯಸ್ತಾ, ಜಗದ ಕಲ್ಯಾಣವನ್ನೇ ಬಯಸ್ತಾ, ನಂಬಿ ಬಂದಂಥ ಭಕ್ತರಿಗೆ ನಿಜವಾಗಿರುವಂಥ ಸದ್ಗತಿಯ ಮಾರ್ಗವನ್ನು ತೋರಿದವರು. ಅದಕ್ಕಾಗಿಯೇ ಇರಬೇಕು. ಶರಣರ ನಿಲುವು ಹೇಗಿರ್ತದೆ ಅನ್ನುವುದಕ್ಕ ಅಪ್ಪ ಬಸವಣ್ಣನವರು 4 ಸಾಲಿನ ಶರಣರ ಜೀವನದ ಲೀಲೆಯನ್ನ ಪರಿಚಯ ಮಾಡಿಕೊಡುವಂತ ಒಂದು ವಚನವನ್ನು ಅಪ್ಪಣೆ ಕೊಟ್ಟಾರ. ಬಹಳ ಚಂದ, ಅರ್ಥಪೂರ್ಣ ವಚನ. ನಡೆಯಲರಿಯದೆ, ನೋಡಿ, ನಡೆಯಲರಿಯದೆ ನುಡಿಯಲರಿಯದೆ ಲಿಂಗವ ಪೂಜಿಸಿ ಫಲವೇನು. ಶರಣಪ್ಪನವರು ತ್ರಿಕಾಲದಲ್ಲಿ ಲಿಂಗಾರ್ಚನೆ ಮಾಡಿಕೊಳ್ತಿದ್ರು. ಲಿಂಗ ಪೂಜೆಯೇ ಅವರಿಗೆ ಪರಮ ಸುಖ, ಜಂಗಮ ದಾಸೋಹವೇ ಅವರಿಗೆ ಪರಮಾನಂದ. ಬಸವಣ್ಣನವರು ಹೇಳ್ತಾರೆ, ನಡೆಯಲರಿಯದೆ ನುಡಿಯಲರಿಯದೆ ಲಿಂಗವ ಪೂಜಿಸಿ ಫಲವೇನು. ಲಿಂಗ ಪೂಜೆ ಅಂದರೆ ಅದು ನಡೆ ಮತ್ತು ನುಡಿ ಒಂದಾದ ಬದುಕು. ಶರಣಪ್ಪನವರು ಏನು ನುಡಿತಿದ್ರು ಹಂಗ ನಡಿತಿದ್ರು, ಏನು ನಡಿತಿದ್ರು ಹಂಗ ನುಡಿತಿದ್ರು. ಲಿಂಗ ಪೂಜಕನ ಬದುಕಿನ ಸತ್ಯ ಇದು. ಲಿಂಗ ಪೂಜಕ ನುಡಿದಂತೆ ನಡೆಯಬೇಕು, ನಡೆದಂತೆ ನುಡಿಯಬೇಕು. ಇಲ್ಲ ಅಂದ್ರ ನುಡಿದಂತೆ ನಡೆಯದಿದ್ದರೆ ಹಿಡಿದಿರ್ಪ ಲಿಂಗ ಘಟಸರ್ಪ ಅಂದಾರ ಬಸವಣ್ಣನವರು. ನಿನ್ನ ಕರ್ಮ ನಿನ್ನನ್ನೇ ಸುಡುತ್ತದ, ನಿನ್ನ ಕರ್ಮ ನಿನ್ನನ್ನೇ ತಿಂತದ. ನಿನ್ನ ಮನಸ್ಸಿನ ಅಸ್ತವ್ಯಸ್ತವಾದ ಬದುಕು ನಿನಗೆ ದುಃಖವನ್ನೇ ತಂದು ಒಡ್ಡುತ್ತದ. ನಿನಗೆ ನೀನೇ ಕಾರಣ. ನೋಡಿ, ನಡೆಯಲರಿಯದೆ ನುಡಿಯಲರಿಯದೆ ಲಿಂಗವ ಪೂಜಿಸಿ ಫಲವೇನು. ಪ್ರಶ್ನೆ ಮಾಡ್ಯಾರ, ಏನು ಪ್ರಯೋಜನ, ಏನು ಫಲ? ಮುಂದಿನ ಮಾತು ಬಹಳ ಚಲೋ ಅದ. ಶರಣರು ಈ ಮನುಕುಲದ ಒಳಿತಿಗಾಗಿ, ಸಮಾಜದ ಹಿತಕ್ಕಾಗಿ, ಸರ್ವ ಜನಾಂಗದ ಕಲ್ಯಾಣಕ್ಕಾಗಿ ಯಾರ್ಯಾರು ನಂಬಿ ಕಲಬುರಗಿಯ ದಾಸೋಹದ ಮಹಾಮನೆಗೆ ಬರ್ತಿದ್ರೋ, ಅಪ್ಪ ಬಸವಣ್ಣನವರು ಹೇಳುವಂತೆ ಅವರ ಸುಖವೇ ಎನ್ನ ಸುಖ, ಅವರ ದುಃಖವೇ ಎನ್ನ ದುಃಖ. ಎಷ್ಟು ಎತ್ತರದ ಮಾತಿದು ನೋಡಿ. ಇನ್ನೊಬ್ಬರು ದುಃಖದಲ್ಲಿ ಇರುವಾಗ ಅವರ ದುಃಖವನ್ನು ನೋಡ್ತಾ ಸುಖ ಪಡಲಿಕ್ಕೆ ಆಗೋದಿಲ್ಲ. ಅವರು ದುಃಖದಲ್ಲಿ ಇದ್ದಾಗ ಅವರ ದುಃಖವನ್ನು ದೂರ ಮಾಡಿ ಅವರಿಗೊಂದಿಷ್ಟು ಸುಖದ ನೆಲೆಯನ್ನ ತೋರಿಸಿಕೊಡೋದೇ ಅದು ಶರಣರ ಜೀವನ. 2 ಮಾತುಗಳು ಎಷ್ಟು ಅರ್ಥಪೂರ್ಣ. ಅವರ ಸುಖವೇ ಎನ್ನ ಸುಖ. ಅವ್ರು ಚಲೋ ಇದ್ರೆ ನಾ ಚಲೋ, ಅವರು ಸುಖವಾಗಿದ್ದರೆ ನಾನು ಸುಖವಾಗಿರ್ತೀನಿ. ಇದು ಬಲ್ಲವರ ದಾರಿ. ಅಜ್ಞಾನಿಗಳ ದಾರಿ ಹೆಂಗಿರ್ತದಂದ್ರೆ ನಾ ಸುಖ ಜಗತ್ ಸುಖ, ನಾ ಒಬ್ಬವ ಆರಾಮಿದ್ರೆ ಸಾಕು. ಇದು ಲೌಕಿಕ ಪ್ರಪಂಚದ ಅಜ್ಞಾನಿಗಳ ಅವಸ್ಥೆ. ಉಳಿದವ್ರ ದುಃಖ ತಗೊಂಡು ನಾವೇನು ಮಾಡೋದದ ರೀ? ಹಿಂಗ ವಿಚಾರ ಮಾಡೋ ಮಂದಿ ಅದಾರ. ವಚನಗಳನ್ನ ತಮ್ಮ ಅನುಕೂಲಕ್ಕೆ ಹ್ಯಾಂಗ ಬೇಕು ಹಂಗ ಬಳಸ್ಕೊಳ್ಳೋರು ಅದ. ಆ ವಚನಗಳು ತಮಗೆ ಅಷ್ಟು ಸಟ್ಟಾದ್ರೆ ಸಾಕು. ಅದ್ರೊಳಗೆ ಮೂಲ ತತ್ವ ಏನೈತಿ ಅದ್ರ ಬಗ್ಗೆ ಬಹಳ ಜನ ವಿಚಾರ ಮಾಡೋರು ಇಲ್ಲಿ. ಎಂತೆಂಥವ್ರು ಹುಟ್ಟ್ಯಾರಂದ್ರ, ಸುಮ್ಮ ತಮಾಷೆಗೆ ಹೇಳ್ತೀನಿ ನಿಮಗ, ಬಸ್ಸು ಬಹಳ ರಶ್ ಇತ್ತು, ಬಸ್ಸು ಬಹಳ ರಶ್ ಇತ್ತು, ಸೀಟನ ಖಾಲಿ ಇದ್ದಿಲ್ಲ. ಯಾಕಂದ್ರ ಎಲ್ಲಾ ಸೀಟ್ನಾಗ ಅವುಗಳೇ ಕುಂತಿದ್ರು. ನಮ್ಮ ಶರಣರು ನಗತಾರ ಅವುಗಳ ಕುಂತಿದ್ರು ಅಂದ್ರೆ. ಯಾಕಂದ್ರೆ ಎಲ್ಲ ಅವ್ರಿಗೆ ಮೀಸಲಾಗ್ಯಾವ. ಅದ್ರಾಗ ಶ್ರಾವಣ ಮಾಸದಾಗಂತೂ ಯಾವ ಬಸ್ಸು ಖಾಲಿನ ಇಲ್ಲ. ತಿಂಗಳಗಟ್ಲೆ ಟೂರ್ ಮಾಡ್ಯಾರ ನಮ್ಮ ತಾಯಂದಿರು. ಯಾಕಂದ್ರೆ ಪುಕ್ಕಟ್ಟಿ ಅದ.
ಎಲ್ಲಿ ಹೋದ್ರೇನು ಬಸವ ಕಲ್ಯಾಣಕ್ಕೆ ಹೋದ್ರು ಪುಕ್ಕಟ್ಟೆ, ಸಂಗಮಕ್ಕೆ ಹೋದ್ರು ಪುಕ್ಕಟ್ಟೆ, ಎಲ್ಲವನ್ನು ಗುಡ್ಡಕ್ಕೆ ಹೋದ್ರು ಪುಕ್ಕಟ್ಟೆ, ಕಲಬುರಗಿಗೆ ಬಂದ್ರು ಪುಕ್ಕಟ್ಟೆ, ಎಲ್ಲಿ ಹೋಗ್ತಾರೆ ಎಲ್ಲ ಕಡೆ ಪುಕ್ಕಟ್ಟೆ. ಇದೇ ಪುಕ್ಕಟ್ಟೆ ಆ ಕಡೆ ಮುಂದುವರಿಸ್ಯಾರ. ಈಗ ತೆಲಂಗಾಣ ಆಂಧ್ರ ಪ್ರದೇಶದಾಗ ಗಡಿ ಭಾಗತ್ತನ ಹೋಗೋದು ಪುಕ್ಕಟ್ಟೆ, ಮತ್ತೆ ಅಲ್ಲಿ ಖಾಲಿ ಇರೋ ಬಸ್ ಹತ್ತಿದ್ರೆ ಅಲ್ಲಿನೂ ಪುಕ್ಕಟ್ಟೆನ. ಹಂಗ ಮುಂದಿನ ರಾಜ್ಯದೊಳಗೆ ಎಲ್ಲರೂ ಮಾಡಿಬಿಟ್ರು, ಮುಗಿದೋತು. ಇನ್ನು ಕರ್ನಾಟಕ ಅಡ್ಡಾಡೋದು ಬಿಡ್ತಾರೆ ನಮ್ಮ ಹೆಣ್ಮಕ್ಳು, ಇಂಡಿಯಾ ಸುತ್ತಾಗ ಶುರು ಮಾಡ್ತಾರೆ. ಪುಕ್ಕಟ್ಟೆ ಪುಕ್ಕಟ್ಟೆ. ನಿಮಗೆ ಹೇಳ್ತೀನಿ, ವಿಚಿತ್ರ ಅಂದ್ರೆ ಭರ್ಪೂರ್ ಗಾಡಿ ತುಂಬಿತ್ತು, ಒಂದು ಸೀಟ್ ಖಾಲಿ ಇದ್ದಿಲ್ಲ. ಅಂಥದ್ರೊಳಗ ಕಾಲೇಜಿಗೆ ಹೋಗುವಂತ ಒಂದು 3-4 ಹುಡುಗರು ಕುಂತಿದ್ದು ಒಂದು ಸೀಟಿನ ಮ್ಯಾಗ. ಇವ ವಯಸ್ಸಾದ ಮುದುಕ ಯಜಮಾನ ಕೈಯಾಗ ಒಂದು ಬಡಿಗೆ ಹಿಡ್ಕೊಂಡು ನಾನು ಅರ್ಜೆಂಟ್ ಹೋಗಬೇಕು ಅಂತ ಅವಸರ ಗದ್ದಲ್ದಾಗ ಹಂಗೂ ಹಿಂಗೂ ನೂಕಿ ದಬ್ಬಿ ಬಸ್ಸಿನೊಳಗೆ ಬಂದ. ನಿಂದ್ರಾಗ ತಾಕತ್ ಬೇಕಲ್ಲ ಪಾಪ, 2 ಗಾಲಿ ಒಗ್ಗಾಲಿ ಆಗ್ಯಾವ, ಕೈಯಾಗರ ಕೋಲು ಬಂದದು, ನಿಲ್ಲೋ ತಾಕತ್ತಿಲ್ಲ, ಸೊಂಟದಾಗ ಶಕ್ತಿ ಇಲ್ಲ. ಸ್ವಾಮಿ ಮ್ಯಾಲೆ ಸಲಾಕೆ ಹಿಡ್ಕೊಂಡು ನಿಂತ, ಕೈಯಾಗ ಕೋಲ, ಎಷ್ಟೊತ್ತಂತ ನಿಲ್ತಾನ. ಜನ ಎಲ್ಲಾ ಕಡೆ ತುಂಬ್ಯಾರ. ಅವನ ದೃಷ್ಟಿ ಅಲ್ಲೇನು ಕಾಲೇಜಿಗೆ ಹೋಗೋ ಒಂದು 3-4 ಹುಡುಗರು ಕುಂತಿದ್ವಲ್ಲ, ಆ ಸೀಟಿನ ಮೇಲೆ ಈ ಮುದುಕನ ದೃಷ್ಟಿ ಬಿತ್ತು. ಅವ್ರನ್ನ ಹಿಂಗ ನೋಡೋದ್ಗೆ ಹಿಂಗ ಮುಖ ಮ್ಯಾಲೆತ್ತಿದ. ಅವ್ರ ಮೇಲೇನೆ ಒಂದು ಬಸವಣ್ಣನವರ ವಚನದ ನುಡಿಯ ಸಾಲನ್ನ ಸ್ಟಿಕ್ಕರ್ನ್ಯಾಗ ಪ್ರಿಂಟ್ ಮಾಡಿ ಗಮ್ ಸ್ಟಿಕ್ ಅಂಟಿಸಿದ್ರಲ್ಲಿ. ಬಸ್ನ್ಯಾಗ ಅಂಟಿಸಿರ್ತಾರೆ ನಮ್ಮ ಮಂದಿ, ಅದನ್ನ ಯಾರು ಓದ್ತಾರೋ ಬಿಡ್ತಾರೋ ಒಟ್ಟು ಅಂಟಿಸ್ತಾರೆ. ಸರ್ಕಾರದವ್ರ ಕೆಲಸಗಳ ಹಿಂಗದಾವ, ಮಂದಿ ಓದಿರಬಾರ್ದು, ಯಾರು ನೋಡಿರಬಾರ್ದು ಅಂತಲ್ಲೇ ಅವ್ರು ಅಂಟಿಸ್ತಾರೆ. ಅದಕ್ಕೆ ಪಾಪ ಕೆಂಗಲ್ ಹನುಮಂತಯ್ಯನವರು ಆ ವಿಧಾನಸೌಧ ಕಟ್ಟಿದ ಮ್ಯಾಲೆ ಬರೆಸಿದ್ರು, ಯಾರು ತಲೆ ಎತ್ತಿ ನೋಡಬಾರ್ದು ಅಂತೇಳಿ. ಏನು ಬರೆಸ್ಯಾರ? ಸರ್ಕಾರದ ಕೆಲಸ, ದೇವರ ಕೆಲಸ. ಇವರು ಮುಖ ಎತ್ತಿ ಎಂದು ನೋಡೇ ಇಲ್ಲ 5 ವರ್ಷದಾಗ. ಬಗ್ಗಿಸ್ಕೊಂಡ ಹೋಗಿರ್ತಾವ ತಲಿ. ಯಾಕಂದ್ರ ಎಕಡೆ ನೋಡಿ ಹೋದ್ರೆ ಯಾವ ದಾರಿ ಯಾವ ಬಾಗಿಲು ತಪ್ತದೋ ಅಂತ ಗೊತ್ತಿಲ್ಲ, ಸೋಮು ಹಣ್ತಾವ. ಮ್ಯಾಲೆ ಬರೆಸ್ಯಾರ ಪಾಪ ಅವರು, ಜಗತ್ತಿಗೆ ಕಾಣುವಂಗ ಸರ್ಕಾರದ ಕೆಲಸ, ದೇವರ ಕೆಲಸ. ಯಾರು ಮಾಡೋರು ಅದಾರ? ಬರೀ ದೇವ್ದ ಕೆಲಸ ಮಾಡೋ ಮಂದಿ ಹೆಚ್ಚಾಗ್ಯದ. ನಿಮಗೆ ಹೇಳ್ತೀನಿ, ಅದನ್ನ ನೋಡಿದಗಳೇ ಅವನಿಗೆ ಮಹಂತ ಸ್ವಾಮಿಗಳ ಪ್ರವಚನ ನೆನಪಾತು. ಶ್ರಾವಣದಾಗ ಕೇಳಿದ್ದ, ವಿಚಾರ ಮಾಡಿದ, ಇದನ್ನು ಹೇಳಿದ್ರ ಬಹುಶಃ ನನಗೆ ಸೀಟ್ ಬಿಟ್ಟು ಕೊಡ್ತಾರೇನೋ ಅಂತ ತಿಳ್ಕೊಂಡ ಅವ ಅದನ್ನು ಓದಿದ. ದಯವಿಲ್ಲದ ಧರ್ಮ ಅದೇ ಉದಯ, ದಯವಿಟ್ಟು ಸೀಟು ಬಿಟ್ಟು ಕೊಡಿರಯ್ಯ ಅಂತ ಕೇಳಿದ. ಅದಕ್ಕೆ ತಂದು ಜೋಡಿಸಿದ. ಮೇಲೆ ಬಸವಣ್ಣವ್ರ ವಚನದ ಸಾಲು, ಕೆಳಗ ತನ್ನ ನುಡಿ. ಹಿಂಗ ವಚನ ಬಳಸೋರು ಬಹಳ ಮಂದಿ ಆಗ್ಯಾರ ಜಗತ್ನ್ಯಾಗ. ನಡೆಯಲರಿಯದೆ ನುಡಿಯಲರಿಯದೆ ಲಿಂಗವ ಪೂಜಿಸಿ ಫಲವೇನು? ಏನು ಪ್ರಯೋಜನ? ದಯವಿಲ್ಲದ ಧರ್ಮ ಅದೇ ಉದಯ, ದಯವಿಟ್ಟು ಸೀಟು ಬಿಟ್ಟು ಕೊಡಿರಯ್ಯ. ಆ ಹುಡುಗರು ಹೆಂಗ ತಿರುಗಿ ನೋಡಿದು, ಏನೋ ಮುದುಕ ವಚನ ಹೇಳಾಕತ್ತೇನಲ್ಲ. ಅವು PUC ಆರ್ಟ್ಸ್ ಓದ್ತಿದ್ವು, ಅವಕ್ಕೂ 1-4 ವಚನ ಬಂದಿದ್ದು. ಅದ್ರಾಗ ಒಬ್ಬ ನಡಬರ್ಕ್ ಕುಂತಾವಂದ, ಏ ಮುತ್ಯ, ನಿನಗಟ್ಟ ವಚನ ಬರ್ತವೆ, ವಚನ ಹೇಳಿ ಸೀಟ್ ಬಿಡು ಅಂತ ಕೇಳ್ತಿದಿ, ನಾನು ಒಂದು ವಚನ ಹೇಳ್ತೀನಿ ಕೇಳಂದಾವ್. ಅವ ಏನ್ ಹೇಳಿದ ಗೊತ್ತೇನ್ರಿ? ಇವನಿಗೆ ಉತ್ತರ ಕೊಟ್ಟ ವಚನದಾಗ, ಪರರ ಚಿಂತೆ ನಮಗೆ ತಕ್ಕಯ್ಯ ಅಂದವ. ಇದು ಬಸವಣ್ಣನ ವಚನ, ಅದು ಬಸವಣ್ಣನ ವಚನ. ಹಿಂಗ ಬಳಕೆ ಆದ್ರೆ ಎಲ್ಲಿ ಹೋಗಿ ತೊಳ್ಕೋಬೇಕು ಕರ್ಮ ಜಗತ್ನ್ಯಾಗ? ಮನಸ್ಸಿಗೆ ಬಂದಂಗ ಹಿಗ್ಗ ಮುಗ್ಗ ವಚನಗಳನ್ನ ಎಳೆದಾಡಿ ನಡೆಯೋದು ಇಲ್ಲ, ನುಡಿಯೋದು ಇಲ್ಲ. ಅವರ ಸುಖವೇ ಎನ್ನ ಸುಖ, ಅವರ ದುಃಖವೇ ಎನ್ನ ದುಃಖ. ಕೂಡಲ ಸಂಗನ ಶರಣರು ನೊಂದರೆ ಆನು ಬೆಂದೆನಯ್ಯ ಅಂತಾನ ಬಸವಣ್ಣ. ಎಂತ ಮಾತ್ರಿ ಅದು? ಅವರಿಗೆ ನೋವಾತು ಅಂದ್ರೆ ನಾನು ಬೆಂದು ಹೋಗ್ತೀನಿ. ಹೆಂಗ ಬೆಂಕಿಯಾಗ ಏನಾದರೂ ಹಾಕಿದ್ರೆ ಅದು ಬೆಂದು ಸುಟ್ಟು ಹೋಗ್ತದಲ್ಲ, ಹಂಗ ಇನ್ನೊಬ್ಬರಿಗೆ ನೋವಾತು ಅಂದ್ರೆ ನನಗೆ ನೋವಾಗ್ತದ, ನಾನು ಬೆಂದು ಹೋಗ್ತೀನಿ ಅಂತಾನ ಬಸವಣ್ಣ. ಎಂತ ದಾಸೋಹಿ ಬಸವಣ್ಣ! ಅಂತ ದಾಸೋಹದ ಕಲ್ಯಾಣ ಗುಣವೇ ಶರಣಬಸಪ್ಪ ಅಪ್ಪ ಅವರ ಬದುಕಿನೊಳಗಿತ್ತು. ಹಿಂಗಂದಿವ
ಪರರ ಚಿಂತೆ ನಮಗೆ ತಕ್ಕಯ್ಯ. ನೀವು ಮುದುಕ್ ಗಪ್ ನಿಂತ ಇನ್ನೇನು ಉತ್ತರ ಕೊಡ್ತಾನೆ? ಆನ್ಸರ್ ಕೊಟ್ಟ ಬಿಟ್ರು. ಈ ಮುದುಕ ಹುಡುಗರು ಮಾತಾಡೋದನ್ನ ಮುಂದಿನ ಸೀಟ್ನ್ಯಾಗ ಒಬ್ಬ ಮುದುಕಿ ಕುಂತಿದ್ಲು. ಆಕೆ ಕೇಳಿಸ್ಕೊಂಡ್ಲು. ಆಕೆ ಅಂದ್ಲು, ನಾನು ಮಾನಸ್ವಾಮಿಗಳ ಪ್ರವಚನ ಕೇಳಿನಿ, ಮತ್ ನನಗೂ 4 ವಚನ ಬರ್ತಾವು. ಆಕೆ ಅಂತಾಳ, ಇಬ್ಬರಿಗೂ ಲೋಕದ ಡೊಂಕ ನೀವೇಕೆ ತಿದ್ದಿವಿರಯ್ಯ. ಇದು ಬಸವಣ್ಣವ್ರ ವಚನನೇ. ಎಲ್ಲರೂ ವಚನ ಹೇಳಿದ್ರು, ಆದ್ರ ಕಾಲಿನ ತೊಂದರೆ ಇರುವ ಮುದುಕನಿಗೆ ಸೀಟ್ ಸಿಗಲಿಲ್ಲ. ಇವರು ವಚನ ಹೇಳಿದವ್ರು ಸೀಟ್ ಬಿಟ್ಟುಕೊಡ್ಲಿಲ್ಲ. ಇಬ್ಬರಿಗೂ ಉತ್ತರ ಕೊಟ್ಟು ಮುದುಕಿ ಇಬ್ಬರ ಮಧ್ಯದೊಳಗ ಅನುಕೂಲ ಮಾಡಿಕೊಡ್ಲಿಲ್ಲ. ಹಂಗ ನಡೆಯಲರಿಯದೆ ನುಡಿಯಲರಿಯದೆ ಲಿಂಗವ ಪೂಜಿಸಿ ಫಲವೇನಯ್ಯ. ಅವರ ಸುಖ ಎನ್ನ ಸುಖ, ಅವರ ದುಃಖ ಎನ್ನ ದುಃಖ. ಕೂಡಲ ಸಂಗನ ಶರಣರ ಮನ ನೊಂದರೆ ಆನು ಬೆಂದೆನಯ್ಯ. ಈ ಭಾವದೊಳಗ ಶರಣಪ್ಪನವರು ಯಾರ್ಯಾರು ಸಾಗಿ ಬರ್ತಿದ್ರು ಅವರಿಗೆಲ್ಲ ದುಃಖದ ಕಣ್ಣೀರನ್ನು ದೂರ ಮಾಡಿ ಸುಖದ ದಾರಿಯನ್ನು ತೋರಿಸಿ, ರೋಗಿಗಳು ಬಂದ್ರು, ಭವರೋಗಿಗಳು ಬಂದ್ರು, ಮಾನಸಿಕ ನೋವಿನಿಂದ ಬಂದ್ರು, ಸಾಂಸಾರಿಕ ಕುಟುಂಬದ ನೋವಿನಿಂದ ಬಂದ್ರು, ವ್ಯವಹಾರದೊಳಗ ಉದ್ಯೋಗದೊಳಗ ವ್ಯಾಪಾರದೊಳಗ ಹೆಚ್ಚು ಕಡಿಮೆಯಾಗಿ ಇನ್ನೇನು ಜೀವನ ಸಾಕಾಗ್ಯದ, ಸತ್ತೇ ಹೋಗಬೇಕು ಅನ್ನೋರು ಸಹಿತ ಶರಣಪ್ಪನವರ ಬಳಿಗೆ ಬಂದ್ರ ಅಂಥವರಿಗೆ ಅಪರೂಪವಾದ ಜೀವದ ಚೈತನ್ಯವನ್ನು ತುಂಬಿ ಆಶೀರ್ವಾದ ಮಾಡಿ ಶಿವನ ಅನುಗ್ರಹ ಮಾಡಿದವರು ಶರಣಪ್ಪನವರು.